ಜಗನ್ನಾಥ ದೇವಾಲಯದ ವಿಶ್ವ ಪ್ರಸಿದ್ಧ ರಥಯಾತ್ರೆ ದುರಂತವೇ ನಡೆದಿದೆ. ಲಕ್ಷಾಂತರ ಭಕ್ತರು ನೆರೆದಿದ್ದರಿಂದ 600ಕ್ಕೂ ಹೆಚ್ಚು ಭಕ್ತರು ಕಾಲ್ತುಳಿತದಲ್ಲಿ ಗಾಯಗೊಂಡಿದ್ದಾರೆ. ಜೂನ್ 27ರಂದು ರಾತ್ರಿ ವೇಳೆ ದೇವಾಲಯದಿಂದ ಗುಂಡೀಚಾ ದೇವಸ್ಥಾನಕ್ಕೆ ಬೃಹತ್ ರಥಗಳನ್ನು ಎಳೆಯುವ ಮೆರವಣಿಗೆಯ ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರನ್ನ ಪ್ರತಿನಿಧಿಸುವಂತಹ ಈ 3 ಬೃಹತ್ ರಥಗಳನ್ನು ಸಾಂಪ್ರದಾಯಿಕವಾಗಿ ಪ್ರಯಾಣಕ್ಕೆ ಬಳಸಲಾಗುತ್ತೆ. ಬಲಭದ್ರನ ರಥವನ್ನ ಎಳೆಯೋಕೆ ಬೃಹತ್ ಜನ ಸಮೂಹ ಮುಂದಕ್ಕೆ ಬಂದ ನಂತರ ಅವ್ಯವಸ್ಥೆ ಪ್ರಾರಂಭವಾಯಿತು ಅಂತ ವರದಿಯಾಗಿದೆ. ಭಕ್ತರ ಆತುರ, ಉತ್ಸಾಹ ಮತ್ತು ಜಾತಿ ಧರ್ಮದ ಭಾವನೆಯ ನಡುವೆಯೇ ನಿಯಂತ್ರಣ ತಪ್ಪಿದ ಜನಜಾತ್ರೆಗಾಗಿ ಈ ದುರ್ಘಟನೆ ರೂಪಾಂತರಗೊಂಡಿದೆ. ಒಡಿಶಾ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ಘಟನೆ ನಡೆದ ನಂತರ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಗಾಯಾಳುಗಳನ್ನ ಆಂಬ್ಯುಲೆನ್ಸ್ ಮೂಲಕ ಹತ್ತಿರದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಯಿತು. ಗಾಯಾಳುಗಳಿಗೆ ಸಾಕಷ್ಟು ವೈದ್ಯಕೀಯ ನೆರವನ್ನ ನೀಡಲಾಗಿದೆ ಮತ್ತು ಅಗತ್ಯವಿರುವ ಎಲ್ಲಾ ಸಹಾಯವನ್ನ ಖಚಿತಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಒಡಿಶಾ ಸಚಿವ ಮುಕೇಶ್ ಮಹಾಲಿಂಗ್ ಹೇಳಿದ್ದಾರೆ. ಇನ್ನು ಕಾಲ್ತುಳಿತ ಘಟನೆಯಲ್ಲಿ 600ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ. ಅಪಾರ ಜನಸಂದಣಿಯನ್ನ ನಿಯಂತ್ರಿಸೋಕೆ ಮತ್ತು ಭದ್ರತೆಯನ್ನ ವಹಿಸೋಕೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಸೇರಿದಂತೆ ನಗರದಾದ್ಯಂತ ಸುಮಾರು 10,000 ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ.